ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಿಮಗೆ ಏಡಿ ರೆಸಿಪಿ ಮಾಡೋದನ್ನು ತೋರಿಸ್ತೀನಿ. ಇದಕ್ಕೆ ಬೇಕಾಗಿರೋದು ಒಂದು ಟೊಮೊಟೊ, 2 ಈರುಳ್ಳಿ, 4 ಮೆಣಸಿನ್ಕಾಯಿ, 1 ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ, ಖಾರದ ಪುಡಿ, ಅರಿಶಿನ ಪುಡಿ, ಜೀರಿಗೆ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ ಪುಡಿ, ಪೆಪ್ಪರ್ ಪೌಡ್ರು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಆಮೇಲೆ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ. ಎಣ್ಣೆ ಬಿಸಿ ಬಿಸಿ ಆಗ್ತಿದ್ದಂಗೆ ಅದರ ಮೇಲೆ ಮೆಣಸಿನ್ಕಾಯಿ ಹಾಕೊಳ್ಳೋಣ. ಮೆಣಸಿನ್ಕಾಯಿ ತುಂಬ ಜನ ಅವಾಯ್ಡ್ ಮಾಡ್ತಾರೆ, ಗ್ಯಾಸ್ಟ್ರಿಕ್ ಅಂತ. ಈ ಥರ ಎಣ್ಣೆಲಿ ಹುರ್ಕೊಂಡ್ರೆ ಏನೂ ಆಗಲ್ಲ. ಆಮೇಲೆ 2 ಈರುಳ್ಳಿ ಹೆಚ್ಚಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. 2 ಜಜ್ಜಿರೋ ಬೆಳ್ಳುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಕೂಡ ಇದಕ್ಕೆ ಹಾಕೊಂಬಿಡಿ. ಎಲ್ಲದನ್ನು ನೀಟಾಗಿ ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ತಾ ಬನ್ನಿ. ಫ್ರೈ ಆಗ್ತಿದ್ದಂಗೆ ನಾವು ತೊಳೆದಿಟ್ಕೊಂಡಿದ್ವಲ್ಲ ಆ ಏಡಿನ ಅದಕ್ಕೆ ಹಾಕೊಳ್ಳೋಣ. ಏಡಿ ಹಾಕೊಂಡ್ಮೇಲೆ ಮೀಡಿಯಂ ಫ್ಲೇಮಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ನಾವು ಹೆಚ್ಚಿಟ್ಕೊಂಡಿರೋ ಟೊಮೊಟೊನ ಅದರ ಮೇಲೆ ಹಾಕ್ಕೊಳ್ಳೋಣ. ಅದ್ರ ಜೊತೆಗೆ ಸ್ವಲ್ಪ ಕಲ್ಲುಪ್ಪು, ಆಮೇಲೆ 1 ಟೀ ಸ್ಪೂನು ಅರಿಶಿನ ಪುಡಿ, 1 ಟೀ ಸ್ಪೂನು ಧನಿಯಾ ಪುಡಿ, 1 ಟೀ ಸ್ಪೂನು ಖಾರದ ಪುಡಿ, 1 ಟೀ ಸ್ಪೂನು ಜೀರಿಗೆ ಪುಡಿ. ಇದನ್ನೆಲ್ಲ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಪೌಡ್ರ್ಗಳನ್ನ ಹಾಕಿದಾಗ ಯಾವಾಗಲೂ ಮೀಡಿಯಂ ಫ್ಲೇಮಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ಬೇಗನೆ ಸೀದೋಗ್ಬಿಡುತ್ತೆ, ಅಂದರೆ ತಳ ಹಿಡಿಯುತ್ತೆ. ಹಂಗಾಗಿ ಇದರಲ್ಲಿ ನಾವು ಯಾವುದೂ ರುಬ್ಬಿರೋ ಮಸಾಲನ ಯೂಸ್ ಮಾಡ್ತಾ ಇಲ್ಲ, ಎಲ್ಲ ಪೌಡ್ರ್ಗಳಲ್ಲೇ ಮನೇಲಿರೋ ಪೌಡ್ರ್ಗಳನ್ನು ಯೂಸ್ ಮಾಡಿಕೊಂಡು ಈ ರೆಸಿಪಿನ ಮಾಡ್ತಾಯಿದ್ದೀವಿ. ಇದಕ್ಕೆ ನೀಟಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ 1 ಗ್ಲಾಸ್ ನೀರನ್ನ ಹಾಕ್ಕೋಬೇಕು. ನೀರು ಯಾಕೆ ಇಷ್ಟೊಂದು ಜಾಸ್ತಿ ಹಾಕ್ತಿದ್ದೀನಿ ಅಂದರೆ ಮುಂದೆ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ. ಯಾಕಂದರೆ ಎಲ್ಲರೂ ಈ ಕಾಲ್ ಸೂಪ್ ಅಂತ ಮಟನ್ ಕಾಲ್ ಸೂಪೇ ತುಂಬ ಒಳ್ಳೆಯದು ಅಂತ ಅಂದ್ಕೊಳ್ತಾರೆ. ಆದರೆ ಸೀ ಫುಡ್ಡಲ್ಲೂ ಒಂದು ಸೂಪ್ ಮಾಡ್ಬೋದು ಅಂತ ನನಗೂ ಕೂಡ ಈಗಲೇ ಗೊತ್ತಾಗಿದ್ದು. ನೀಟಾಗಿ ಇದನ್ನು ಮುಚ್ಚಿಬಿಟ್ಟು ಒಂದು 10 ಮಿನಿಟ್ಸು ಮೀಡಿಯಂ ಫ್ಲೇಮಲ್ಲಿ ಹಾಗೇ ಅದು ಫುಲ್ಲು ಬಾಯ್ಲ್ ಆಗಲಿ. ನೀಟಾಗಿ ಬಾಯ್ಲ್ ಆಗ್ತಾಯಿದೆಯಾ? ಇವಾಗ ನೋಡಿ ಹಿಂಗೆ ನೀಟಾಗಿ ಕೆಂಪಾಗಿದೆ. ಈ ಥರ ಕೆಂಪಾದ ತಕ್ಷಣವೇ ಏಡಿ ಬೆಂದಿದೆ ಅಂತ ಲೆಕ್ಕ. ಕೆಲವ್ರಿಗೆ ಏಡಿ ಮಾಡೋದೇ ತುಂಬ ದೊಡ್ಡ ತಲೆನೋವು ಅಂತ ಅಂದ್ಕೊಳ್ತಾರೆ. ಇದು ತುಂಬ ಸಿಂಪಲ್ ಆಗಿರೋ ಪ್ರೊಸೆಸ್ಸು. ನನಗಿದ್ರಲ್ಲಿ ತುಂಬ ಇಷ್ಟವಾಗಿರೋ ಐಟಮ್ ಏನು ಗೊತ್ತಾ? ಈಗ ನೋಡಿ ತೋರಿಸ್ತೀನಿ. ಇದೆ ಏಡಿಯ ಕಾಲು. ನಮ್ಮ ಮನೇಲಿ ಏಡಿ ತಂದರೆ 2 ಕಾಲು ನನಗೇ ಇರಬೇಕು, ಯಾಕಂದರೆ ನನಗೆ ತುಂಬ ಫೇವ್ರೇಟ್ ಅದು. ಈ ಸೂಪ್ ಇದೆಯಲ್ಲ ಇದನ್ನು ನೀಟಾಗಿ 1 ಕಪ್ಪಲ್ಲಿ ಹಾಕೊಂಬಿಡಿ. ಯಾಕಂದರೆ ಇವಾಗ ಹೊರಗಡೆ ಮಳೆ ಬೇರೆ ಬರ್ತಾ ಇದೆ. ಹಂಗಾಗಿ ನಾವು ತುಂಬ ಹೊರಗಡೆ ಓಡಾಡೋದ್ರಿಂದ ಈ ನೆಗಡಿ, ಚಳಿ, ಜ್ವರ ಇದಕ್ಕೆಲ್ಲ ಮೆಡಿಸನ್ ತಗೊಳ್ಳೋದಕ್ಕಿಂತ ಮನೇಲಿ ಮಾಡೋ ಐಟಮ್ಗಳಲ್ಲೇ ನಾವು ಮೆಡಿಸನ್ನ ಪ್ರಿಪೇರ್ ಮಾಡ್ಕೋಬೇಕು. ಈ ಬೌಲ್ಗೆ ಒಂಚೂರು ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕ್ಕೊಂಡು ಫುಲ್ಲು ಬೌಲ್ನ ಗಟಗಟ ಅಂತ ಕುಡಿದ್ರೆ ಈ ಬರ್ತಾ ಇರೋ ಮಳೆಗೆ ಅದೇನೋ ಕರೋನಾ, ಜ್ವರ, ನೆಗಡಿ ಅಂತಾರಲ್ಲ ಅದೆಲ್ಲ ಫಟಾಫಟ್ ಅಂತ ಊರಿಂದ ಆಚೆ ಹಂಗೆ ಓಡೋಗ್ಬಿಡುತ್ತೆ. ಟ್ರೈ ಮಾಡ್ಕೊಳ್ಳಿ ಒಂದ್ಸಲ, ಸಖತ್ತಾಗಿರುತ್ತೆ. ಇನ್ನು ಕೆಲವರಿಗೆ ಈ ಏಡಿ ತಿನ್ನಬೇಕು ಅಂತ ಆಸೆ, ಆದರೆ ಮಾಡ್ಕೊಳಕ್ಕೆ ಬರಲ್ಲ. ಹೋಟ್ಲಲ್ಲಿ ಕೇಳಿದ್ರೆ 600 ರೂಪಾಯಿ 1 ಪ್ಲೇಟು, ಅದರಲ್ಲಿ 1 ಏಡಿ ಕೂಡ ಇರಲ್ಲ. ಈ ಥರ ಸಿಂಪಲಾಗಿ ಮಾಡ್ಕೊಳ್ಳಿ, ಸಖತ್ತಾಗಿರುತ್ತೆ. ಎಂಜಾಯ್ ಮಾಡಿ. ಹೆಚ್ಚಿನ ವೀಡಿಯೋಸ್ಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನಗೂ ಕೂಡ ಸಪೋರ್ಟಿವ್ ಆಗಿರುತ್ತೆ. ಥ್ಯಾಂಕ್ ಯು. ಬಾಯ್ ಬಾಯ್.